cold pose. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ನಾನು ಇನ್ಫಾರ್ಮೇಷನ್ ಕೊಟ್ಟು ತುಂಬ ದಿನ ಆಗಿತ್ತು. ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಮನೆಗಳು ಕೊಡ್ತಾ ಇದ್ದಾರೆ ಅಂದರೆ, 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ಸ್ಕೀಮಲ್ಲಿ ಏನು BPL ಕಾರ್ಡ್ ಇರೋರಿಗೆ ಕೊಡ್ತಾ ಇದ್ರು. ಇವಾಗ ಅದರದ್ದು ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಅಂದರೆ, ಇದು ಮುಖ್ಯವಾದ ಅಪ್ಡೇಟು ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ನಾನು ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡಿ. ಅಂದರೆ ಏನಕ್ಕಪ್ಪ ಅಂತಂದರೆ, ಎಲ್ಲೆಲ್ಲಿ ಮನೆಗಳು ರೆಡಿ ಆಗಿದೆಯೋ ಅಲ್ಲಿ ಸುಮಾರು ಕಡೆ ಅಲಾಟ್ಮೆಂಟ್ಗಳನ್ನ ಮಾಡ್ಕೊಡ್ತಾ ಇದ್ರು. ಅಂದರೆ ಈ ಕೆಲಸಗಳು ಸುಮಾರು ಕಡೆ ನಿಂತೋಗಿದೆ. ಕೆಲಸಗಳು ಎಲ್ಲೂ ಶುರುವಾಗಿಲ್ಲ. ಯಾಕೆಂದರೆ ಇವಾಗೇನು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಈ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಸ್ವಲ್ಪ ಹಣದ ಅಭಾವ ಆಗಿದೆ, ಅಂದರೆ ತೊಂದರೆ ಆಗಿರೋದ್ರಿಂದ. ಏನಕ್ಕೆ ಅಂತಂದರೆ, ಇವರು ಗ್ಯಾರಂಟಿ ಸ್ಕೀಮ್ಗಳನ್ನ ಏನು ಕೊಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಹಣದ ತೊಂದರೆ ಆಗಿದೆ. ಆ ತೊಂದರೆ ಆಗಿರೋದ್ರಿಂದ ಸುಮಾರು ಕಡೆ ಕೆಲಸಗಳು ನಿಂತೋಗಿದೆ. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಈಗ ಎಲ್ಲೆಲ್ಲಿ ರೆಡಿ ಇತ್ತೋ ಅಲ್ಲಿ ಮಾತ್ರ ಕೊಡ್ತಾ ಇದ್ರು. ಸುಮಾರು ಜನಕ್ಕೆ ಗೊತ್ತಿದೆ ಅದು ಕೊಡ್ತಾ ಇರೋದು. ಸುಮಾರು ಜನ ಆಲ್ರೆಡಿ ಇದು ಮಾಡ್ಕೊಂಡಿದ್ದಾರೆ. ಅಂದರೆ ಕೆಲವ್ರಿಗೆ 5 ಲಕ್ಷ BBMP ಕಡೆಯಿಂದ ಏನು ಅನುದಾನ ಬಂದಿತ್ತೋ ಆ ಅನುದಾನನೂ ಕೂಡ ರಿಲೀಸ್ ಆಗಿರಲಿಲ್ಲ. ಹಾಗಾಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಕೂಡ ಆಗಿರಲಿಲ್ಲ. ಹಾಗಾಗಿ ಅವರು ಸ್ವಲ್ಪ ಸ್ಟ್ರೈಕ್ ಮಾಡಿದ್ರು. ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದೆ ಸ್ಟ್ರೈಕ್ ಮಾಡಿ ಅವ್ರಿಗೆ ಏನೋ MD ಅವರು ನಾವು ಮಾಡ್ಕೊಡ್ತೀವಿ ಶೀಘ್ರದಲ್ಲೇ ಅಂತ ಹೇಳಿ ಕಳಿಸಿದ್ರು. ಅದು ಆಯಿತು. ಇವಾಗ ಬಂದಿರೋ ರೀಸೆಂಟು ಅಪ್ಡೇಟ್ ಏನಪ್ಪ ಅಂತಂದರೆ, ಈ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಏನು ಕೊಡ್ತಾ ಇದ್ದಾರೆ, ಅವರು ಸುಮಾರು 3 ರಿಂದ 4 ಬಾರಿ ನೋಟಿಸ್ ಕಳಿಸಿದ್ರು. ಯಾವ ಮನೆಗಳವರು ರೆಸ್ಪಾನ್ಸ್ ಮಾಡಿಲ್ಲ. ಅಂದರೆ ಯಾವ್ಯಾವ ಮನೆಗಳು ರೆಡಿ ಆಗಿದೆಯೋ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು ಇದು, ರೆಡಿ ಆಗದೆ ಇರೋ ಮನೆಗಳಿಗಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ್ಯಾವ ಮನೆಗಳು ಆಲ್ರೆಡಿ ರೆಡಿಯಾಗಿ ನಿಮಗೆ ಮನೇನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನೋಟಿಸ್ ಬಂದಿದೆಯೋ, ಆ ನೋಟಿಸ್ಗೆ ನೀವು ಏನು ಉತ್ತರ ಕೊಟ್ಟಿಲ್ವೋ ಅಂಥವ್ರಿಗೆ ಮಾತ್ರ ಇದು ಅನ್ವಯ ಆಗೋದು. ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಟೋಟಲು 5,000 ಮನೆಗಳನ್ನ ಗುರುತು ಮಾಡಿದ್ದಾರೆ. ಅಂದರೆ ಆ ಥರ ನೀವು ಮನೆ ರೆಡಿಯಾಗಿದ್ದು ನೀವು ಮನೇನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ ನಿಮಗೆ ನೋಟಿಸ್ ಬಂದಿದ್ದು, ಆದರೂ ಕೂಡ ನೀವು ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು 5,000 ಮನೆಗಳು, ಟೋಟಲ್ 5,000 ಮನೆಗಳನ್ನ ಗುರುತು ಮಾಡಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಏನಂತ ಅಂದರೆ, ಈ 5,000 ಮನೆಗಳವರು ನಾವು ನೋಟಿಸ್ ಕೊಟ್ಟರು ಕೂಡ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಹಾಗಾಗಿ ಅವರ ಮನೆಗಳನ್ನು ರದ್ದು ಮಾಡಬೇಕು ಅಂತ, ಅಂದರೆ ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕಿದಾರೋ ಅವ್ರ ಮನೆಗಳನ್ನ ರದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈಗ ಸರ್ಕಾರ ಕೂಡ ಅವ್ರು ಸಲ್ಲಿಸಿರುವಂಥ ಅರ್ಜಿಯನ್ನು ಸ್ವೀಕರಿಸಿ, ಅಂದರೆ ಪ್ರಸ್ತಾವನೆಯನ್ನು ಇದು ಮಾಡಿ, ಹೌದು ನೀವು ಯಾರು ನೀವು ನೋಟಿಸ್ ಕೊಟ್ಟರು ಅವ್ರು ರಿಜಿಸ್ಟರ್ ಮಾಡ್ಕೋತಿಲ್ವೋ ಆ ಮನೆಗಳನ್ನ ರದ್ದು ಮಾಡಿ ಅಂತ ಅವರು ಕೂಡ ಆದೇಶ ಹೊರಡಿಸಿದ್ದಾರೆ ಗೌರ್ಮೆಂಟ್ ಅವರು. ಇದು ಇವಾಗಿನ ಹೊಸ ಅಪ್ಡೇಟ್ ಆಗಿದೆ. ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋಗಳು ಹಾಕಿ ಸುಮಾರು ದಿನನೇ ಆಗಿತ್ತು. ಒಂದು 6 ತಿಂಗಳು ಏನೋ ಆಯಿತು ಬತ್ತು ಅಂತ ಅನಿಸುತ್ತೆ. ಯಾಕೆ ಹಾಕಿರಲಿಲ್ಲ ಅಂದರೆ ಗೊತ್ತಲ್ಲ, ಅದೇ ಎಲ್ಲೋ ಸುಮಾರು ಕಡೆ ನಾನು ಮನೆಗಳು ಕಟ್ಟಿರಲಿಲ್ಲ, ಮನೆಗಳು ಫಿನಿಶ್ ಆಗಿರಲಿಲ್ಲ, ಅಂದರೆ ಕೆಲಸ ನಡೀತಿರ್ಲಿಲ್ಲ. ಸುಮಾರು ಕಡೆ ರಿಜಿಸ್ಟ್ರೇಷನ್ ಆಗ್ತಾ ಇರಲಿಲ್ಲ. ಯಾಕೆಂದರೆ BBMP ಕಡೆಯಿಂದ ಅನುದಾನ ಬಂದಿರೋದು ಕೊಡ್ತಾ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಏನಕ್ಕೆ ಮಾಡೋದು ವಿಡಿಯೋಗಳನ್ನ ಅಂದ್ಬಿಟ್ಟು ನಾನು ಸುಮ್ಮನಾಗಿದೆ. ಬಟ್ ಈಗ ಇದು ಮೇನ್ ಅಪ್ಡೇಟ್ ಬಂದಿರೋದ್ರಿಂದ ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ 5,000 ಮನೆಗಳು, ಟೋಟಲು 5,000 ಮನೆಗಳನ್ನ ಗುರುತು ಮಾಡಿದ್ದಾರೆ. ಆ 5,000 ಮನೆಗಳು ಫಲಾನುಭವಿಗಳಿಗೆ ನಾವು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟರು ಕೂಡ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಇವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಯಾರು? ರಾಜೀವ್ ಗಾಂಧಿ ವಸತಿ ನಿಗಮದವರು ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರ ಕೂಡ ಈಗ ಅವ್ರದ ಮನೆಗಳನ್ನ ನೀವು ರದ್ದು ಮಾಡ್ಬೋದು ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತೆ. ಈಗ ಬರ್ತಾರ ನ್ಯೂಸ್ ಚಾನಲಲ್ಲಿ ಈಗ ತಾನೇ ನಾನು ನೋಡಿದೆ. ಯಾವುದು TV9 ನ್ಯೂಸ್ ಚಾನಲಲ್ಲಿ ಈಗ ಒಂದು 2-3 ದಿನದಿಂದ, ಒಂದು 3 ದಿನದ ಹಿಂದೆ ಅನ್ಸುತ್ತೆ, 3 ದಿನದ ಹಿಂದೆ ನ್ಯೂಸ್ ಚಾನಲಲ್ಲೂ ಕೂಡ ಇದು ಪ್ರಕಟ ಆಗಿದೆ. ಅಂದರೆ ಈ ರೀತಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಏನು ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ಯಾರ್ಯಾರು ಪ್ರತಿಕ್ರಿಯಿಸಿಲ್ಲ ಅವ್ರ ಮನೆಗಳನ್ನ ರದ್ದು ಮಾಡ್ಬೋದು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರ ಕೂಡ ಹೌದು ರದ್ದು ಮಾಡಿ ಅಂತ ಹೇಳಿ ಅವ್ರಿಗೆ ಒಪ್ಪಿಗೆಯನ್ನು ಸೂಚಿಸಿದೆ ಅಂತ ನ್ಯೂಸ್ ಚಾನಲ್ ಕೂಡ ಬರ್ತಾ ಇದೆ. ಹಾಗಾಗಿ ನಿಮ್ದೇನೋ ರೆಡಿ ಆಗಿದ್ದು ನೀವು ಕಟ್ಟತಾನೆ ಇದು ಮಾಡ್ಕೊಂಡಿದ್ರೆ ನೀವು ಆದಷ್ಟು ಬೇಗ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಏನು ನಿಮ್ದಿದೆ ಲೋನ್ ಮಾಡ್ಕೊಂಡು ಇಲ್ಲ ಇನ್ನೊಂದೇನೋ ಮಾಡ್ಕೊಂಡು ನೀವು ಮನೆ ತಗೋತೀನಿ ಅನ್ನೋದಾದ್ರೆ ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಮನೆ ರದ್ದಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಬಟ್ ಮುಂದೆ ನೆಕ್ಸ್ಟ್ ಸ್ಟೆಪ್ಪು ಅಂದರೆ ನೆಕ್ಸ್ಟ್ ಮುಂದಿನ ಅಂತ ಏನು ತಗೋತಾರೋ ರಾಜೀವ್ ಗಾಂಧಿ ವಸತಿ ನಿಗಮದವರು ಗೊತ್ತಿಲ್ಲ, ನೋಡಬೇಕು. ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಯಾರ್ಯಾರ್ದು ನಿಮಗೆ ನೋಟಿಸ್ ಬಂದಿದೆ 2 ಸರಿ 3 ಸರಿ, ಅವರು 3 ಸರಿ ಅಂತ ಹೇಳಿದ್ದಾರೆ. 3 ಸತಿ ನೋಟಿಸು ನಿಮಗೆ ಕೊಟ್ಟರು ಕೂಡ ನೀವು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೇ ಸುಮ್ಮನೆ ಇರೋದ್ರಿಂದ
ಅವರು ನಿಮ್ಮ ಮನೇನ ರದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ, ನೀವು ಲೋನ್ ತಗೊಂಡಿದ್ರೆ ಲೋನ್ ತಗೊಂಡು, ಇಲ್ಲಾಂದರೆ ಕ್ಯಾಶ್ ಕಟ್ಟಿ ಕ್ಯಾಶ್ ತಗೋತೀನಿ ಅಂದರೆ ನೀವು ಆರಾಮಾಗಿ ತಗೊಬಿಡಿ. ಇಲ್ಲಾಂದರೆ 100% ಇವರು ಕ್ಯಾನ್ಸಲ್ ಮಾಡೋ ಥರ ಇದ್ದಾರೆ. ಯಾಕೆ ಅಂತಂದರೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಸರ್ಕಾರನೇ ಇದಕ್ಕೆ ಪ್ರಸ್ತಾವನೆಗೆ ಓಕೆ ಮಾಡಿರೋದ್ರಿಂದ ಇವರು ಪಕ್ಕ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಈ ವಿಚಾರನ ಹೇಳ್ತಾ ಇದ್ದೀನಿ. ಮುಂದೆ ಏನಾದ್ರು ಅಪ್ಡೇಟ್ ಬಂತು ಅಂದರೆ ಹಿಂಗೆ ಮಾಡಾಕ್ತಾ ಇರ್ತೀನಿ. ಹಾಗೆಯೇ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.